ಬೆಂಗಳೂರಿನಲ್ಲಿ ಇಂಗ್ಲಿಷ್ ನಾಮಫಲಕದ ವಿರುದ್ಧ ಕರವೇ ಸಮರ ಸಾರ್ತು. ಇವತ್ತು ಇಡೀ ದಿನ ಅದರ ಲೈವ್ ಕವರೇಜಸ್ ಅನ್ನ ನಿಮ್ಮ ವಿಸ್ತಾರ ನ್ಯೂಸ್ ಕೂಡ ಮಾಡ್ತು. ಇಂಗ್ಲಿಷ್ ನಾಮಫಲಕಗಳು ಎಲ್ಲೆಲ್ಲಿ ಅಳವಡಿಸಲಾಗಿತ್ತು ಅದರ ವಿರುದ್ಧ ರಸ್ತೆ ಇಂಗ್ಲಿಷ್ ಬೋರ್ಡ್ಗಳನ್ನ ಒಡೆದು ಹಾಕಿ ಆಕ್ರೋಶ ವ್ಯಕ್ತವಾಯಿತು. ಇವತ್ತು ಬೆಂಗಳೂರಿನಲ್ಲಿ ಇಂಗ್ಲಿಷ್ ನಾಮಫಲಕಗಳಿಗೆ ಮಸಿ ಬಳಿದ್ರು. ಇಡೀ ಬೆಂಗಳೂರು ಇವತ್ತು ಒಂದ್ ರೀತಿ ಕನ್ನಡ ಚಳುವಳಿಗಳ ಮೂಲಕ ಸಾಕಷ್ಟು ಸದ್ದು ಮಾಡ್ತು. ಬೆಂಗಳೂರಿನ ಯುಬಿ ಸಿಟಿ, ಎಂಜಿ ರೋಡ್, ಬ್ರಿಗೇಡ್ ರೋಡ್ ನಲ್ಲಿರುವ ಅಂಗಡಿಯ ನಾಮಫಲಕಗಳೇನಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಮಸಿ ಬಳಿಯೋ ಪ್ರಯತ್ನ ಆಯಿತು. ವಾಣಿಜ್ಯ ಕಟ್ಟಡಗಳ ನೇಮ್ ಬೋರ್ಡ್ ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರ ಜೊತೆ ಕರವೇ ಕಾರ್ಯಕರ್ತರು ವಾಗ್ವಾದಕ್ಕೆ ಕೂಡ ಇಳಿದ್ರು. ನೀವು ಒಳಗಾಗ್ತೀರಾ ಹಾಕಿ, FIR ಆಗ್ತೀರಾ ಹಾಕಿ, ನಾವು ಮಾತ್ರ ಬಗ್ಗಲ್ಲ. ನಮ್ಮ ಒಂದು ಉದ್ದೇಶ ಏನಿದೆ, ನಾವು ಯಾವ ಕಾರಣಕ್ಕಾಗಿ ಈ ಹೋರಾಟವನ್ನ ಅಥವಾ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದೀವಿ ಅದು ಕಾರ್ಯರೂಪಕ್ಕೆ ಬರೋವರೆಗೂ ಕೂಡ ಇದೇ ಸ್ವರೂಪದಲ್ಲಿರುತ್ತೆ ನಮ್ಮ ಹೋರಾಟ, ನಮ್ಮ ಒಂದು ಕಿಚ್ಚು ಅನ್ನುವಂತಹ ಸಂದೇಶವನ್ನ ಸಾರಿದ್ರು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಇಲ್ಲಿ ನಡೀತಾ ಇದ್ದಂತಹ ಇವತ್ತಿನ ಒಟ್ಟಾರೆ ಬೆಳವಣಿಗೆಯನ್ನ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು, ಸಾಮಾಜಿಕ ಕಳಕಳಿಯನ್ನ ಕಾಪಾಡಿಕೊಳ್ಬೇಕು, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇನ್ನು ಡಿಸಿಪಿ ವಿರುದ್ಧ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಶಕ್ಕೆ ಪಡೆದ ಕರವೇ ತಂಡದ ಜೊತೆ ಡಿಸಿಪಿ ದರ್ಪ ಅಂತ ಆರೋಪ ಮಾಡಲಾಗ್ತಾ ಇದೆ. ವಿಸ್ತಾರ ನ್ಯೂಸ್ಗೆ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಈ ಕುರಿತು ರಿಯಾಕ್ಟ್ ಮಾಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಕರವೇ ಕಾರ್ಯಕರ್ತರಿಗೆ ದಿಗ್ಬಂಧನ ಹಾಕಿದ್ರು ಅನ್ನೋ ಆರೋಪ. ಯಲಹಂಕ ವಾಯುನೆಲೆ ಮೈದಾನದಲ್ಲಿ ಕಾರ್ಯಕರ್ತರಿಗೆ ದಿಗ್ಬಂಧನ ಹಾಕಿದ್ರಂತೆ. ಪೊಲೀಸರ ವರ್ತನೆ ವಿರುದ್ಧ ನಾರಾಯಣಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿಸ್ತಾರ ನ್ಯೂಸ್ಗೆ ಈ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರಿಗೆ ಪೊಲೀಸರು ದಿಗ್ಬಂಧನ ಹಾಕಿದ್ರು, ನಮ್ಮನ್ನ ಹತ್ತಿಕ್ಕಿದ್ರು. ಇದು ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಅಥವಾ ಇಂಗ್ಲಿಷ್ ಬೇರೆ ಭಾಷೆಯ ವಿರುದ್ಧ ಸಾರ್ತಾ ಇರುವಂತಹ ಸಮರ, ಜೊತೆಗೆ ಕನ್ನಡಿಗರೇ ಆಗ್ತಾ ಇರುವಂತಹ ಅನ್ಯಾಯ ಏನಿದೆಯಲ್ಲ, ಒಂದು ರೀತಿ ಅಸಡ್ಡೆ ಮನೋಭಾವ ಅಥವಾ ಧೋರಣೆ ಅಂತ ನಾವು ಕರಿಬೋದಾ? ಯಾಕಂದ್ರೆ ಕನ್ನಡ ಮಾತನಾಡ್ತಾರೆ, ಇವಾಗ ಇಂಗ್ಲಿಷ್ ಬರಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ನೋಡೋದೇ ಬೇರೆ ರೀತಿ, ಅವ್ರಿಗೆ ಏನೂ ಗೊತ್ತಿಲ್ಲ ಅಥವಾ ಅವರು ಯಾವುದಕ್ಕೂ ಪ್ರಯೋಜನ ಬಾರದೇ ಇರೋರು ಅನ್ನೋ ರೀತಿ ಬಿಂಬಿಸೋದೇ ಹೆಚ್ಚು. ಸೊ ಇಂಥ ಸಂದರ್ಭದಲ್ಲಿ ಈ ಬೆಳವಣಿಗೆಗಳೇನಿದೆಯಲ್ಲ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕರವೇ ಕಾರ್ಯಕರ್ತರು ಇವತ್ತು ಒಂದಷ್ಟು ಸಾಮಾಜಿಕ ಆಸ್ತಿಗಳಿಗಂದ್ರೆ ತೊಂದರೆ ಆಯ್ತು ಅಂತ ಕಾಣಿಸುತ್ತೆ. ಮತ್ತೊಂದಷ್ಟು ಕಡೆಗಳಲ್ಲಿ ಕಲ್ಲು ತೂರಾಟ ಆಯ್ತು, ಹಾಗೆ ಬೋರ್ಡ್ಗಳಿಗೆ ಮಸಿ ಬಳಿಯುವಂತಹ ಕೆಲಸ ಆಯ್ತು. ಸರ್, ಕರವೇ ಅಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಒಟ್ಟಾರೆ ಕನ್ನಡದ ನಾಡು, ನುಡಿ, ನೆಲ, ಜಲ, ಭಾಷೆ ಅನ್ನೋ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸುಮ್ಮನೆ ಕೂರೋ ಮಕ್ಕಳಲ್ಲ ಅನ್ನೋದನ್ನ ಇವತ್ತು ಸಂದೇಶದ ಮೂಲಕ ಸಾರಿದ್ದೀರಿ. ಒಟ್ಟಾರೆ ಕನ್ನಡಿಗರ ಪರವಾಗಿ ನೀವು ಹೋರಾಡಿದ್ದೀರಿ. ಹೇಗಿತ್ತು ಸರ್ ಇವತ್ತಿನ ಪ್ರತಿಭಟನೆಯ ಸ್ವರೂಪ? ಇಲ್ಲ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸುಮಾರು 15 ದಿವಸದಿಂದ ಬೆಂಗಳೂರಿನ ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಕರಪತ್ರವನ್ನ ಕೊಟ್ಟು ಅವ್ರಿಗೆಲ್ಲರಿಗೂ ಎಚ್ಚರಿಕೆಯನ್ನ ಕೊಟ್ಟಿದ್ರು, ಸೂಚನೆಯನ್ನ ಕೊಟ್ಟಿದ್ರು. 27ನೇ ತಾರೀಕು ಭಾರಿ ದೊಡ್ಡ ರ್ಯಾಲಿ ಇರುತ್ತೆ, ಅವತ್ತು ಭಾರಿ ಕಷ್ಟ ಆಗುತ್ತೆ. ಅಷ್ಟರೊಳಗಡೆ ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲಿರುವಂತ ಆಂಗ್ಲ ಫಲಕವನ್ನ ತೆಗೆದು ಕನ್ನಡ ಫಲಕವನ್ನ ಅಳವಡಿಸ್ಕೊಡಿ ಅಂತ ಹೇಳಿದ್ರು ಸಹ ಇಲ್ಲಿ ಬದುಕಲಿಕ್ಕೆ ಬಂದಂತವರು, ವ್ಯಾಪಾರ ಮಾಡಲಿಕ್ಕೆ ಬಂದಂತವರು ದೂರಾಂಕಾರದಿಂದ, ದೌರ್ಜನ್ಯದಿಂದ ಇವತ್ತು ಕನ್ನಡದ ನಾಮಫಲಕವನ್ನು ಬಳಸಿ ಇವತ್ತು ಏನು ಇಲ್ಲಿ ದುರ್ವರ್ತನೆಯನ್ನ ತೋರಿಸ್ತಿದ್ರಲ್ಲ ಅವರಿಗೆ ಇವತ್ತು ತಕ್ಕ ಪಾಠವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಲಿಸಿದೆ. ಸರ್, ಮುಂದಿನ ಸ್ವರೂಪ ಹೇಗಿರುತ್ತೆ ಅಂತ ಒಂದ್ ವೇಳೆ ಇದನ್ನೇ ಕಂಟಿನ್ಯೂ ಅಲ್ಲ, ಇವತ್ತಿಗೆ ಮುಗಿಯಲ್ಲ, ಇವತ್ತಿಗೆ ಮುಗಿಯಲ್ಲ. ನಮ್ಮ ಹೋರಾಟ ಬೆಂಗಳೂರು ಅಷ್ಟೇ ಅಲ್ಲ, 31 ಜಿಲ್ಲೆಯಲ್ಲೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಪೊಲೀಸರ ದೌರ್ಜನ್ಯ, ದಬ್ಬಾಳಿಕೆ ಏನಿದೆ ಅದನ್ನ ನಾವು ಸಹಿಸಲ್ಲ. ಕರ್ನಾಟಕ ಸರ್ಕಾರ ಇವತ್ತು ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ನಮ್ಮ ಚಳವಳಿಯನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಸಹ ಹೊರಗಡೆಯಿಂದ ಬಂದಂತ ಹೆಣ್ಣು ಮಕ್ಕಳು ಕಾರ್ಯಕರ್ತರು ಅವ್ರ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವರ ಕೈ ಕಾಲುಗಳಿಗೆ ಸಿಕ್ಕಾಬಟ್ಟೆ ಏಟಾಗಿದೆ. ಮತ್ತೆ ಒಂದಷ್ಟು ಜನನ ಜೈಸಿ ಕಳಿಸಿದ್ದಾರೆ. ಇಂಥ ಪೊಲೀಸ್ ದುರ್ವರ್ತನೆಯನ್ನ ನಾನು ಖಂಡಿಸ್ತೀನಿ. ಯಾಕೆಂದ್ರೆ ಪೊಲೀಸ್ನವರು
ದಬ್ಬಾಳಿಕೆ ಮಾಡೋದಲ್ಲ, ದೌರ್ಜನ್ಯ ಮಾಡೋದಲ್ಲ. ಕನ್ನಡದವರು ಇವತ್ತು ಏನಾದ್ರೂ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ 100% ಕನ್ನಡಿಗರಿದ್ದಾರೆ ಅಂದ್ರೆ ಅದು ಪೊಲೀಸ್ ಇಲಾಖೆ. ಅಂತ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಯಾವನು ಎಲ್ಲಿಂದ ಬಂದಂತ IAS IPS ಅಧಿಕಾರಿಗಳ ಮಾತುಕಟ್ಕೊಂಡು 9 ಗಂಟೆ ಆದ್ರೂ 8-9 ಗಂಟೆ ಆದ್ರೂ ಸಹ ಎಲ್ಲರನ್ನು ಬಿಡುಗಡೆ ಮಾಡದಲ್ಲೇ ಬಂಧಿಸಿ ಕೂಡಿಸಿದ್ದಾರೆ. ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಇಲ್ಲಿ ಸರಿಯಾದ ಯಾವುದೇ ವಾಶ್ರೂಮ್ ಮತ್ತೊಂದು ವ್ಯವಸ್ಥೆ ಇಲ್ಲ. ಹೆಣ್ಣು ಮಕ್ಕಳಲ್ಲಿ 100 ಜನ ಹೆಣ್ಣು ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಕಾಳಜಿ ಇಲ್ಲ ಈ ಪೊಲೀಸ್ ವ್ಯವಸ್ಥೆಗೆ. ಇಂಥ ಮತ್ತೆ ಸುಮಾರು ಜನರ ಕೈಕಾಲು ಮುರಿದು ಇವತ್ತು ಅವ್ರಿಗೆ ಆಸ್ಪತ್ರೆಗೂ ಚಿಕಿತ್ಸೆ ಕೊಡದಾಗೆ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ದಾರೆ. ಇವು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕು. ನಾಳೆಯಿಂದ ಗೃಹ ಸಚಿವರು ಮನೆಯಲ್ಲಿ ಕುತ್ಕೋತೀವಿ, ಮನೆ ಮುಂದೆ ಕುತ್ಕೋತೀವಿ. Yes. ಏನ್ ದರ ಕಾಯ್ತಾ ಇದ್ದಾರೆ ಗೃಹ ಸಚಿವರು? ಯಾಕೆ ಈ ದೌರ್ಜನ್ಯ? ಕನ್ನಡಿಗರಾಗಿದ್ದು ಯಾಕೆ ಈ ದೌರ್ಜನ್ಯ ಮಾಡ್ತಾವ್ರೆ? ಗೃಹ ಸಚಿವರು ಕನ್ನಡಿಗರಲ್ವಾ? ನಿಮಗೆ ಕನ್ನಡದ ಸ್ವಾಭಿಮಾನ ಅಲ್ವಾ? ಅವತ್ತು ನಿಮ್ಮ ಚುನಾವಣೆಗೆ ಕನ್ನಡಿಗರ ಓಟ್ ಬೇಕಾಗಿತ್ತಾ? ನಿಮಗೆ ನಾಚಿಕೆ ಆಗಲ್ವಾ? ದೌರ್ಜನ್ಯ ಮಾಡ್ತಾ ಇದ್ದೀರಾ ಪೊಲೀಸ್ನವ್ರು ಬಿಟ್ಟು. ನಾರಾಯಣಗೌಡ್ರೆ, ನಿಮ್ಮ ಗಮನಕ್ಕೆ ಬೆಳಗ್ಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಇದೇ ಮೊದಲೇನಲ್ಲ, ಹೊಸದಲ್ಲ ಇದು ಪ್ರತಿಭಟನೆ. ಹಿಂದಿನ ಸರ್ಕಾರಗಳಿದ್ದಾಗ್ಲೂ ಇದೇ ಪ್ರತಿಭಟನೆಗಳು ಮಾಡಿದ್ರು, ಈಗಲೂ ಕಂಟಿನ್ಯೂ ಮಾಡಿದ್ದಾರೆ. ಈಗ ನಾವು ಬೇರೆ ಬೇರೆ ರಾಜ್ಯಗಳು ಹೋದಾಗ ಅಲ್ಲಿಯ ಮಾತೃಭಾಷೆ ಹಾಕಿದ್ರೆ ನಮ್ಗೆ ಅರ್ಥ ಆಗಲ್ಲ. ಸೊ ಅದೇ ಕಾರಣಕ್ಕಾಗಿ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಭಾಷೆಯನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಆಗಿದೆ. ಬಟ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ತೊಂದರೆ ಅಥವಾ ಅದು ತಪ್ಪು ಅಂತ ಹೇಳಕ್ ಆಗಲ್ಲ. ಆದ್ಯತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೂ ಕೂಡ ಮುಂದುವರಿಯುತ್ತೆ. ನಮ್ಮ ಸರ್ಕಾರದಲ್ಲೂ ನಾವೊಂದಷ್ಟು ಸಹಿಗಳನ್ನ ಕನ್ನಡದಲ್ಲೇ ಹಾಕ್ತೀವಿ ಅಂತ ಹೇಳ್ತಾ ಇದ್ರು ಗೃಹ ಸಚಿವ ಪರಮೇಶ್ವರ್ ಅವರು. ರಾಜ್ಯ ಸರ್ಕಾರಕ್ಕೆ ಏನು ಬೇಡಿಕೆ ಇಡ್ತಾ ಇದ್ದೀರಿ, ಏನ್ ಆಗ್ರಹಿಸ್ತಾ ಇದ್ದೀರಿ? ಗೃಹ ಸಚಿವರು ತಕ್ಷಣ ಎಲ್ಲರನ್ನೂ ಬಿಡುಗಡೆ ಮಾಡ್ಬೇಕು, ಬೇಸತ್ತು ಬಿಡುಗಡೆ ಆಗ್ಬೇಕು. ಯಾಕೆಂದ್ರೆ ಇವ್ರ ಸರ್ಕಾರಕ್ಕೆ ನಾವೆಲ್ಲ ಸಹಾಯ ಮಾಡಿದೀವಿ, ಹಾಗಾಗಿ ಇವ್ರ ಸರ್ಕಾರ ಬಂದಿದೆ. ಇವತ್ತು ನಮ್ಮನ್ನು ಹತ್ತಿಕ್ಲಿಕ್ಕೋಸ್ಕರ 9 ಗಂಟೆ ಆದ್ರೂ ಸಹ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಬಂಧಿಸಿದರೆ ಕಾನೂನಿನಲ್ಲಿ ಒಂದು ಕಾನೂನು ರಾಜಕೀಯ ಬಂಧಿತರನ್ನ ಅವರಿಗೆ ಊಟ ಉಪಚಾರಗಳನ್ನ ಕೊಡಬೇಕು. ನಾವೆಲ್ಲ ಕೈದಿಗಳಲ್ಲ, ಕ್ರಿಮಿನಲ್ಗಳಲ್ಲ, ನಾವು ಹೋರಾಟಗಾರರು. ಈ ನಾಡಿಗೋಸ್ಕರ 25 ವರ್ಷ 30 ವರ್ಷ ನಿಮ್ದೆಲ್ಲ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಿದ್ದೀವಿ. ನಮ್ಮನ್ನ ಇಲ್ಲಿ ಒಂದು ರೀತಿಯಲ್ಲಿ ಗೂಡಾಗುಳ ತರ ನೋಡ್ತಾ ಇದ್ರೆ ಈ ಪೊಲೀಸ್ ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು ಇವ್ರಿಗೆ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.